ದುಶ್ಚಟ, ಕೆಟ್ಟ ಗೆಳೆಯರ ಸಹವಾಸಕ್ಕೆ ಬಲಿಯಾಗದಂತೆ ಮಕ್ಕಳ ಮಾತನ್ನು ದಿನಕ್ಕೆ ಅರ್ಧ ಗಂಟೆಯಾದರೂ ಹೆತ್ತವರು ಕೇಳಬೇಕು ಎಂದು ಅಂಬಲಪಾಡಿ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಳದ ಧರ್ಮದರ್ಶಿ ವಿಜಯ ಬಲ್ಲಾಳ್ ಹೇಳಿದ್ದಾರೆ. ಕಮಲ್ ಎ ಬಾಳಿಗ ಚಾರಿಟೇಬಲ್ ಟ್ರಸ್ಟ್, ದೊಡ್ಡನಗುಡ್ಡೆ ಬಾಳಿಗ ಸ್ಮಾರಕ ಆಸ್ಪತ್ರೆ, ಅಂಬಲಪಾಡಿ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನ, ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಹಾಗೂ ರೋಟರಿ ಕ್ಲಬ್ ಉಡುಪಿ ಮಣಿಪಾಲ ಇದರ ಸಹಯೋಗದಲ್ಲಿ ದೊಡ್ಡನಗುಡ್ಡೆ ಬಾಳಿಗ ಆಸ್ಪತ್ರೆಯ ಕಮಲ್ ಎ ಬಾಳಿಗ ಸಭಾಂಗಣದಲ್ಲಿ 10 ದಿನಗಳ ಕಾಲ ನಡೆಯುವ 33ನೇ ಮದ್ಯ ವ್ಯಸನ ವಿಮುಕ್ತಿ ಮತ್ತು ವಸತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಭಂಡಾರಿಗಳ ಬಗ್ಗೆ ಒಂದೇ ವಾಕ್ಯ ಹೇಳಿದರೆ, ಕಮಿಟ್ಮೆಂಟ್ ಪ್ಲಸ್ ಕ್ವಾಲಿಟಿ ಇಸ್ ಈಕ್ವಲ್ ಟು ಡಾಕ್ಟರ್ ಪಿ ವಿ ಭಂಡಾರಿ. ಅವರು ಛಲವನ್ನ ಕನಸು ಕಾಣುವಂಥದ್ದು ನಮ್ಮಂತಲ್ಲ, ಅಪರೂಪದ ಕನಸುಗಳನ್ನು ಕಾಣ್ತಾ ಇರೋರು. ಕಡಿಮೆ ಅವರ ಛಲ ಇರೋದ್ರಿಂದ, ಅಂತಹ ಶಕ್ತಿ ಇರೋದ್ರಿಂದ, ತಂತಾಯಿ ಕೊಟ್ಟ ಸಂಸ್ಕಾರ ಇರೋದ್ರಿಂದ ಇದು ಯಾಕೆ ಬೇಕು ಇವರಿಗೆ? ಇದು ತಲೆ ವಿಷಯ. ಆರಾಮ್ ಹಾಸ್ಪಿಟಲ್ ಇಟ್ಕೊಂಡು ಅಷ್ಟು ಪೇಷಂಟ್ ಅವರಿಗೆ ಇಂಥ ತುಂಬಿ ತುಳುಕುವಷ್ಟು ಪೇಷಂಟ್ಸ್ಗೆ ಇದ್ದಾರೆ. ಅದು ಎಲ್ಲರಿಗ ಸ್ವಲ್ಪ ಮನಸ್ಸು, ನನಗೂ ಬೇಕಾಯ್ತಲ್ಲ ಟ್ರೀಟ್ಮೆಂಟ್ ಹೇಳಿಕ್ಕೆ ಬರೋದಿಲ್ಲ ಅಂತ ಕಾಲ ಬಂದಿದೆ ಈಗ. ಆದರೂ ನಾನು ಅದರೊಟ್ಟಿಗೆ ಅದನ್ನು ಸರಿಯಾಗಿ ಕಮಿಟೆಡ್ ಆಗಿ ಮಾಡಿಕೊಂಡು ಜನರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಏನೋ ಒಂದು ಅವರು ಪೀಡಿತರಾಗಿದ್ರೆ ನಾವು ಹೊರ ತರಬೇಕು ಎಂಬ ದೊಡ್ಡ ಅಚಲವಾದ 2006ರಿಂದ ಅಂತ ಹೇಳಿದರು. ಸುಮಾರು 20 ವರ್ಷಗಳಿಂದ 18-20 ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಾವು ಈ ಹೊಸ ವರ್ಷ ದಿವಸ ಹೊಸ ವರ್ಷ ಶುಭಾಶಯಗಳು ಅಂತ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ, ಅವರಿಗೆ ಒಳ್ಳೆಯ ನೆಮ್ಮದಿ, ಶಾಂತಿ, ಆರೋಗ್ಯ, ಭವಿಷ್ಯ ಮತ್ತು ಈ ಟೀಮನ್ನು ನಾನು ಆಸವ ನೋಡಿದೆ, ಈ ಸಲ ನೋಡಿದೆ, ಕೇಳಿದ್ದೀನಿ. ನಾನು ತುಂಬ ಪೇಷನ್ಸ್ ಬೇಕು ಈ ಟೀಮಿಗೆ. ಪೇಷನ್ಸ್ ಇಲ್ಲದ ಕಷ್ಟ ಆಗುತ್ತೆ. ಮೊದಲೇ ಹೆಂಡತಿ ಟೆನ್ಷನ್ ಇರ್ತಾರೆ,